ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನಾವ್ ಯಾರು ನಿನ್ನ ಭಾರವಾಗಿ ನೋಡ್ತಿಲ್ಲ ಕಣೆ. ನಿನ್ ತಲೆ ಮೇಲಿರೋ ಭಾರನ ಕಮ್ಮಿ ಮಾಡೋದಕ್ ನೋಡ್ತಿದೀವಷ್ಟೇ. ಧ್ರುವ ಅವ್ರಿಷ್ಟೆಲ್ಲ ಕೇಳ್ಕೊತಾವ್ರಲ್ವಾ ಮೈನಾ? ಒಂದೆರಡು ಅವ್ರತಾವ್ ಮಾತಾಡು ಅಂತ ಕೇಳ್ಕೊತಾ ಇದೀವಷ್ಟೇ. ಅಲ್ಲ ಅಲ್ಲ ಕಣೆ ಮೈನಾ, ಇದನ್ನೆಲ್ಲ ಹೇಳೋದಕ್ಕೂ ನಮ್ಗೆ ಅಕ್ಕಿಲ್ವಾ ಹೇಳು? ಇಲ್ಲ ಕಣೆ, ನಾನ್ ಇನ್ಮೇಲೆ ಏನೋ ನಿನ್ ಮಾತು ಕೇಳಲ್ಲ. ದಯವಿಟ್ಟು ದಯವಿಟ್ಟು ಇನ್ಯಾಕೆ ನನ್ಗೆ ನೋವು ಕೊಡ್ಬೇಡ್ರಿ. ದಯವಿಟ್ಟು ಅವ್ರನ್ನ ಇಲ್ಲ ಹೋಗಕ್ಕೆ ಹೇಳಿ. ಹೋಗ್ತೀನಿ ಮೈನಾ ಅವ್ರೆ, ಹೋಗ್ತೀನಿ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊಳ್ಳಿ, ನಾನು ನಿಮ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ನಿಮ್ ಸಂತೋಷಕ್ಕೋಸ್ಕರ ಮಾತ್ರನೇ, ನನ್ ಸಂತೋಷಕ್ಕೋಸ್ಕರ ಅಲ್ಲ. ಈ ಧ್ರುವ ಅನ್ನೋನು ಈ ಜೀವನ ಪೂರ್ತಿ ನಿಮಗ್ ಸಪೋರ್ಟ್ ಆಗಿ ನಿಂತಿರ್ತಾನೆ ಅನ್ನೋದಕ್ಕೆ ಗುರ್ತು ನಿಮ್ ಕುತ್ತಿಗೆಯಲ್ಲಿರೋ ಆ ತಾಳಿ. ಈ ಧ್ರುವ ಅನ್ನೋನು ಈ ಜೀವನ ಪೂರ್ತಿ ನಿಮಗ್ ಸಪೋರ್ಟ್ ಆಗಿ ನಿಂತಿರ್ತಾನೆ ಅನ್ನೋದಕ್ಕೆ ಗುರ್ತು ನಿಮ್ ಕುತ್ತಿಗೆಯಲ್ಲಿರೋ ಆ ತಾಳಿ. ಈಗ ಬೇಕಾದ್ರೆ ನೀವು ನನ್ನನ್ನ ಒಪ್ಕೊಳ್ದೇ ಇರಬಹುದು ಮೈನಾ ಅವ್ರೆ, ಆದ್ರೆ ಒಂದಲ್ಲ ಒಂದಿನ ನೀವು ನನ್ನ ಒಪ್ಕೊಳ್ತೀರಾ. ಆಗ ನಿಮ್ಗೆ ಅರ್ಥ ಆಗತ್ತೆ. ಇವತ್ ಮಾತ್ರ ಅಲ್ಲ, ಎಷ್ಟೇ ವರ್ಷ ಆದ್ರೂ ಸರಿ, ನಾನು ನಿಮ್ಗೋಸ್ಕರ ಕಾದೇ ಕಾಯ್ತೀನಿ. ನೀವು ಒಪ್ಕೊಳ್ಳೋವರೆಗೂ ನಾನು ನಿಮ್ಗೋಸ್ಕರ ಕಾಯ್ತಾನೆ ಇರ್ತೀನಿ. ಈ ಧ್ರುವನ್ಗೆ ಈ ಪ್ರಪಂಚದಲ್ಲಿ ಮೈನಾ ಬಿಟ್ರೆ ಬೇರೆ ಯಾವುದು ದೊಡ್ಡದಲ್ಲ. ನೀವು ನನ್ನ ಈಗ ಒಪ್ಕೊಳ್ದೆ ಹೋದ್ರು ಸರಿ, ಆದ್ರೆ ನನ್ನ ಜೀವನದ ಕೊನೆ ಗಳಿಗೆಯಲ್ಲಿ ನೀವು ನನ್ನ ಒಪ್ಕೊಂಡ್ರು ಪರವಾಗಿಲ್ಲ. ನನ್ನ ನಿಮ್ಮನ್ನ ಬೇರೆ ಯಾರಿಂದನೂ ಬೇರೆ ಮಾಡೋದಕ್ಕಾಗಲ್ಲ ಮೈನಾ ಅವರೇ. ನನ್ನ ಜೀವನದ ಕೊನೆ ದಿನಗಳಲ್ಲಿ ನೀವು ನನ್ನ ಒಪ್ಕೊಂಡ್ರು ಪರವಾಗಿಲ್ಲ. ಕೊನೆ ಸ್ವಲ್ಪ ಕ್ಷಣಗಳಾದ್ರೂ ನಿಮ್ ಜೊತೆ ನೆಮ್ಮದಿಯಾಗಿ ಬಾಳ್ತೀನಿ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಮೈನಾ ಅವ್ರೆ. ನಾನ್ ನಿಮ್ಮನ್ ಬಿಟ್ಟು ಬೇರೆ ಯಾರ ಜೊತೆನೂ ಬಾಳ್ತೀನಿ ಅಂತ ಕನ್ಸಲ್ಲಿ ಕೂಡ ಯೋಚನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನೀವೇ ನನ್ನ ಹೆಂಡತಿ. ನಾನ್ ಸಂತೋಷವಾಗಿರ್ಬೇಕು ಅಂತ ನೀವು ಆಸೆ ಪಡೋದು ನಿಜಾನೇ, ಆದ್ರೆ ನನ್ನ ಸಂತೋಷ ನಿಮ್ ಜೊತೆ ಬಾಳೋದ್ರಲ್ಲಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಹೋಗು ಅಂತ ಹೇಳಿದ್ರಲ್ಲ, ಹೋಗ್ತೀನಿ. ಆದ್ರೆ ನೀವೇ ನನ್ನ ಹುಡುಕೊಂಡು ಬರೋವರೆಗೂ ನಾನು ನಿಮ್ ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ಹೋಗ್ತೀನಿ. ಕಾಪಾಡೋ ಕಾಪಾಡೋ ಪ್ರೀತಿಯನ್ನು ಬೀದಿಯಲ್ಲಿ ಬಿಡಬೇಡವೋ.